भारतीय जनता पार्टी के नारायण स्वामी के भारत माता के भारतीय जनता पार्टी के नरेंद्र मोदी के नारायण स्वामी के ಸಹಕಾರ ಸಂಘ ಆನೇಕಲ್ ಈ ದಿನ ಚುನಾವಣೆ ನಡೆದಿದೆ. 12 ಕ್ಷೇತ್ರಗಳಿಗೆ ಚುನಾವಣಾ ಅಭ್ಯರ್ಥಿಗಳನ್ನು BJP ಬೆಂಬಲಿತ ಅಭ್ಯರ್ಥಿಗಳನ್ನು ಹಾಕಿದ್ದೀವಿ. ಸಹಕಾರಿ ಕ್ಷೇತ್ರದಲ್ಲಿ ಈ ಒಂದು ಸಂಸ್ಥೆಯ ಮತದಾರರು ವಿಶೇಷವಾಗಿ BJP ಬೆಂಬಲಿತ ನಿರ್ದೇಶಕರನ್ನು ಹೆಚ್ಚು ಅಂತರಗಳಿಂದ 2 ಮಹಿಳೆಯರನ್ನು, ಒಂದು ಪರಿಶಿಷ್ಟ ಜಾತಿಯನ್ನು, ಒಂದು ಪರಿಶಿಷ್ಟ ವರ್ಗವನ್ನು ಮತ್ತು ಒಂದು ಹಿಂದುಳಿದ ವರ್ಗವನ್ನು, 2 ಹೆಣ್ಣುಮಕ್ಕಳನ್ನು ಮತ್ತು 5ಕ್ಕೂ 6 ಜನರಲ್ ಕ್ಷೇತ್ರದಲ್ಲಿ, ಸಾಮಾನ್ಯ ಕ್ಷೇತ್ರದಲ್ಲಿ BJP ಬೆಂಬಲಿತ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಟ್ಟಂಥ ಎಲ್ಲ ಮತದಾರರಿಗೆ BJP ವತಿಯಿಂದ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಆನೇಕಲ್ ತಾಲೂಕಲ್ಲಿ PND ಬ್ಯಾಂಕ್ ಇರ್ಬೋದು, ಆನೇಕಲ್ ವ್ಯವಸಾಯ ಕ್ಷೇತ್ರ ಇರ್ಬೋದು, ಮತ್ತು ಸರ್ಜಾಪುರ ರೇಷ್ಮೆ ಸಹಕಾರ ಸಂಘ ಇರ್ಬೋದು, ಹದ್ಬೇಲೆ ಸಹಕಾರ ಸಂಘ ಇರ್ಬೋದು, ಒಣಕಳ್ಳಿ ಮತ್ತು ನಮ್ಮ ದೊಡ್ಡಾಗಡಿಯಲ್ಲಿ ನಾವು ಕಾಂಗ್ರೆಸ್ ಮತ್ತು BJP ಇಬ್ಬರೂ ಸೇರಿಕೊಂಡು ಇನಾನಿಮಸನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಇದಕ್ಕೆ ಸಹಕರಿಸಿರ್ತಕ್ಕಂಥ DSS ಬ್ಯಾಂಕಿನ ಚುನಾವಣೆಯಲ್ಲಿ ನಮ್ಮ ಕೇಂದ್ರ ನಾಯಕರು ನಾರಾಯಣ ಸ್ವಾಮಿ ಅವರ ನಾಯಕತ್ವದಲ್ಲಿ ನಡೆದ ಚುನಾವಣೆಯಲ್ಲಿ 12 ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳು ಅತ್ಯಧಿಕ ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ. ಮೊದಲಿಗೆ ಈ ಮತದಾನ ಮಾಡಿದ ಮತದಾನ ಪ್ರಭುಗಳಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಹಾಗೂ ಹೀಗೆ ಒಂದು ಚುನಾವಣೆಯಲ್ಲಿ ಶ್ರಮಿಸಿದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಹಾಗೂ ನಮ್ಮ ಕೇಂದ್ರ ಸಚಿವರು ಹಾಗೂ ಎಲ್ಲ ನಮ್ಮ ನಾಯಕರು ಎಲ್ಲರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಜಯ ಭಾರತೀಯ ಜನತಾ ಪಾರ್ಟಿ ಇವತ್ತು ಆನೇಕಲ್ನಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ವಿಜಯೋತ್ಸವವನ್ನು ಆಚರಿಸ್ತಾ ಇದೆ. ಮುಂದಿನ ದಿನಗಳಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಆನೇಕಲ್ನಲ್ಲಿ ತನ್ನ ವಿಜಯ ಪತಾಕೆಯನ್ನು ಆರಿಸುವ ಎಲ್ಲ ಸೂಚನೆಗಳು ಸಹ ನೀಡ್ತಾ ಇದ್ದು ಇವತ್ತೆಲ್ಲ ಒಗ್ಗಟ್ಟಿನಿಂದ ಭಾರತೀಯ ಜನತಾ ಪಾರ್ಟಿ 12 ಜನ ಜಯಶೀಲರಾಗಿದ್ದಾರೆ.
ನಾವು ವೈಯಕ್ತಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಹೃದಯಪೂರ್ವಕ ನಮನಗಳನ್ನು ಎಲ್ಲರಿಗೂ ಸಹ ಸಲ್ಲಿಸ್ತಾ ಇದ್ದೀವಿ. ಸಹಕಾರ ಸಂಘದ ಚುನಾವಣೆ ಈಗಾಗಲೇ 15-20 ದಿವಸ ಹಿಂದೆ ಚುನಾವಣೆ ನಡೆದಿತ್ತು. ಕಾರಣಾಂತರದಿಂದ ಕೌಂಟಿಂಗ್ ಮಾಡೋದು ಸ್ವಲ್ಪ ವಿಳಂಬ ಆಗಿತ್ತು. ಇವತ್ತು ಕೌಂಟಿಂಗ್ ಮಾಡೋದಕ್ಕೆ ಅವಕಾಶ ಕೋರ್ಟ್ ಮುಖಾಂತರ ಇವತ್ತು ಅವಕಾಶ ಸಿಕ್ಕಿತ್ತು. ಇವತ್ತು ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರ ಮತ್ತು ರಾಜ್ಯದ ನಾಯಕರಾದ ಎನ್ ನಾರಾಯಣಸ್ವಾಮಿ ಅವರ ಮುಖಾಂತರ ಇವತ್ತು ಆನೇಕಲ್ VSN ಎಲೆಕ್ಷನ್ನ ನಾವು ನಡೆಸಿದ್ವಿ. ಅವರು ಮುಂಚೂಣಿಯಲ್ಲಿ ನಿಂತು ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಎಲ್ಲ ನಾಯಕರುಗಳಿಗೆ ಏನು ನಾವು ಕಾಂಪೀಟ್ ಮಾಡಿದಂಥ 12 ಜನ ಅವರು ಆಶೀರ್ವಾದ ಮಾಡಿದರು. ಇವತ್ತು ಅವರ ಆಶೀರ್ವಾದದಂತೆ ಇವತ್ತು 12 ಜನ ಜಯಶೀಲರಾಗಿ ಹೊರಹೊಮ್ಮಿದ್ದಾರೆ. ಕಾಂಗ್ರೆಸ್ ಅವರು ಇವತ್ತು ಅವ್ರು ಏನು ಅಂತ ತಿಳ್ಕೊಬೇಕಾಗಿದೆ, ಯಾವ ರೀತಿ ವೋಟ್ ನಡೆದಿದೆ, BJPಗೆ ಎಷ್ಟು ಬಂದಿದೆ, ಕಾಂಗ್ರೆಸ್ಗೆ ಎಷ್ಟು ಬಂದಿದೆ ಅಂತೇಳಿ ಇವತ್ತು ಅವರು ಮಂದಟ್ಟು ಮಾಡ್ಕೊಬೇಕಾಗಿದೆ. ಬರೀ ರಾಜಕೀಯ ಮಾಡಿದ್ರೆ ಸಾಲದು, ಕುಚೇಷ್ಟೆ ಮಾಡಿದ್ರೆ ಸಾಲದು, ಕುತಂತ್ರ ಮಾಡಿದ್ರೆ ಸಾಲದು. ಒಳ್ಳೆತನ ರಾಷ್ಟ್ರದಲ್ಲಿ ಏನು ಕೆಲಸಗಳಾಗ್ತಾ ಇದೆ, ಮೋದಿಯವರು ಏನು ಕೆಲಸ ಮಾಡ್ತಾ ಇದ್ದಾರೆ, ರಾಷ್ಟ್ರದಲ್ಲಿ ನಮ್ಮ ನಾಯಕರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಅರ್ಥಕೊಬೇಕಾಗಿದೆ. ನಮ್ಮ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ BJP 100% ಜಯ ಬಾರಿಸೋದು ಗ್ಯಾರಂಟಿ. ಯಾಕೆಂದರೆ ತಳಮಟ್ಟದ ಎಲ್ಲ ಎಲೆಕ್ಷನ್ಗಳು PLD ಇರ್ಬೋದು, ಎಲ್ಲ VSN ಇರ್ಬೋದು, ಇವತ್ತು BJP ಜಯ ಬಾರಿಸ್ತಾ ಇದೆ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ MLA ಇರ್ಬೋದು, ಪುರಸಭೆ ಇರ್ಬೋದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಎಲೆಕ್ಷನ್ಗಳು 100% BJP ನಾವು ಗೆಲ್ಲೋದ್ರ ಮುಖಾಂತರ ನಿಮಗೆ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ನಾವು ಒಂದು ಗಂಟೆಯನ್ನು ಬಾರಿಸೋದಿದ್ದೇವೆ. ತಾವೆಲ್ಲ ಕಾರ್ಯಕರ್ತ ಬಂಧುಗಳು ಮತದಾನ ಮಾಡಿರೋದಕ್ಕೆ ನಮ್ಮ ನಾಯಕರುಗಳು, ಎಲ್ಲ ನಾಯಕರುಗಳು ಇವತ್ತು ನಮಗೆಲ್ಲ ಬಂದು ಓಡಾಡಿ ತುಂಬ ಕಷ್ಟಪಟ್ಟು ನಮ್ಮ ಮತದಾನ ಮಾಡಿಸಿರೋದಕ್ಕೆ ತಮಗೆಲ್ಲ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಅವ್ರಿಗೆ ದೇವರು ಆಯಸ್ಸು ಐಶ್ವರ್ಯ ಕೊಡಲಿ ನಮ್ಮ ನಾಯಕರು ಎನ್ ನಾರಾಯಣಸ್ವಾಮಿ ಅವರು ಬರ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದವನ್ನು ಹೇಳ್ತಾ ನಾನು ಮಾತು ಮುಗಿಸಿದ. ಜೈ ಹಿಂದ್, ಜೈ ಕರ್ನಾಟಕ. ಮತದಾನವಿದ್ದು ಮತದಾನ ಎಣಿಕೆ ಸ್ವಲ್ಪ ವಿಳಂಬ ಆಗಿತ್ತು. 30ನೇ ತಾರೀಕು ಹೈಕೋರ್ಟ್ನಲ್ಲಿ ಆದೇಶ ಆಗಿತ್ತು. ಅದ್ರ ಪ್ರಕಾರ ಇವತ್ತು ಡೇಟ್ ಕೊಟ್ಟಿದ್ದು. ಇವತ್ತು ಕೌಂಟಿಂಗ್ ಆಗಿದೆ. ಈ ಕೌಂಟಿಂಗಲ್ಲಿ ಪ್ರಭುಗಳು ನಮ್ಮ ಸಿಂಡಿಕೇಟ್ ಏನಿತ್ತು, BJP ಸಿಂಡಿಕೇಟ್ಗೆ 12 ಗೆಲ್ಲಿಸಿದರೆ ಮತದಾನ ಪ್ರಭುಗಳಿಗೆ ಧನ್ಯವಾದಗಳು ಹೇಳ್ತಾ, ಹಾಗೆ ಆ ಮತದಾನಗಳು ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ ನಮ್ಮ ಎನ್ ನಾರಾಯಣಸ್ವಾಮಿ ಅವರು ಅತಿ ಹೆಚ್ಚು ಯೋಚನೆ ಮಾಡಿ ಕ್ಯಾಂಡಿಡೇಟ್ಗಳನ್ನು ಅನೌನ್ಸ್ ಮಾಡಿದ್ರು. ಆ 12 ಕ್ಯಾಂಡಿಡೇಟ್ಗಳನ್ನು ಇವತ್ತು ಗೆದ್ದಿದ್ದಾರೆ. ಹಾಗಾಗಿ ಮುಂದಿನ ದಿನಗಳನ್ನು VSN ಸೇವಾ ಸಹಕಾರ ಸಂಘಗಳ ಚುನಾವಣೆ ಆನೇಕಲ್ ಟೌನಲ್ಲಿ ನಡೆದಿದೆ. ಇದಕ್ಕೆ ಸುಮಾರು 50 ಹಳ್ಳಿ ವ್ಯಾಪ್ತಿ ಎಲ್ಲ ಈ ಒಂದು ಸಂಘಕ್ಕೆ ಸೇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇಲ್ಲಿ ಚುನಾವಣೆನೇ ಆಯಿತು. ಚುನಾವಣೆ ಆದಂಥ ಸಂದರ್ಭದಲ್ಲಿ ಎಲ್ಲ ಸದಸ್ಯರು, ಮತದಾರರು ಭಾರತೀಯ ಜನತಾ ಮುಂದಿನ ದಿವಸಗಳಲ್ಲಿ ಇಲ್ಲಿ ನಮ್ಮ ಆಡಳಿತ ಭಾರತೀಯ ಜನತಾ ಪಕ್ಷದ ಸದಸ್ಯ ಯಾರೇ ಅಧ್ಯಕ್ಷ ಆಗಿರಲಿ, ಅವರು ಒಳ್ಳೆ ರೀತಿಯಲ್ಲಿ ಸಂಘವನ್ನು ಬೆಳೆಸೋ ರೀತಿಯಲ್ಲಿ ಕೆಲಸ ಮಾಡಲಿ. ಅವ್ರಿಗೂ 12 ಜನ ಏನು ಸದಸ್ಯ ಆಗಿದೆ ಅವರು ಸಪೋರ್ಟ್ ಕೊಟ್ಟು ಉನ್ನತ ಮಟ್ಟಕ್ಕೆ ಸಂಘವನ್ನು ಎಳ್ಕೊಂಡು ಹೋಗೋ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಭಾವಿಸ್ತೀನಿ. ನೀವು ಹೇಳಿದ್ರಿ ಎಲ್ಲೋ ಹೊಂದಾಣಿಕೆ ಮಾಡ್ಕೊಂಡು ಎಲೆಕ್ಷನ್ ಮಾಡ್ತೀರಿ ಅಂತ, ಅಲ್ಲ ದೊಡ್ಡ ಕಡೆಯಲ್ಲಿ ಹೊಂದಾಣಿಕೆ ಮಾಡ್ಕೊಬಿಡ್ರಿ ಯಾಕೆ ಅಂತ. ಹೊಂದಾಣಿಕೆ ಆಗಲಿಲ್ಲ. ರಾಷ್ಟ್ರದಲ್ಲಿ ನಾವು 16 ಹಳ್ಳಿಯ ಮುಖಂಡರು ಬಂದು ಸೇರ್ಕೊಂಡು, ಯಾಕಂದರೆ ಇಲ್ಲಿ ಚುನಾವಣೆ ಮಾಡಬೇಡಿ, ಚುನಾವಣೆ ಮಾಡಿದ್ರೆ ಇಲ್ಲಿ ವೆಚ್ಚಗಳು, ಯಾಕಂದರೆ ಸೊಸೈಟಿ ಸೂಪರ್ ಸೈಡ್ ಆದಾಗ ಎಲ್ಲನೂ 2,000-3,000 ದುಡ್ಡು ಕೊಟ್ಟು ನಮ್ಮ ಕೈಯಲ್ಲಿ ಸ್ಟಾರ್ಟ್ ಮಾಡಿಸಿದ್ರು. ಆವತ್ತು ನಾವು ಸಣ್ಣ ಹುಡುಗರು, ಇವತ್ತು ನೀವು ದೊಡ್ಡವರಾದಮೇಲೆ ನೀವು ಈ ಡಿಸಿಷನ್ ತಗೊಳ್ಳೋದು ಬೇಡ ಅಂತೇಳಿ ಅವ್ರು ಹೇಳಿದಾಗ ಅವರು ತಲೆ ಬಾಗಿದ್ರು ಅಷ್ಟೇ. ಯಾಕಂದರೆ ನಮ್ಮ ದೃಷ್ಟಿಗೆ ಹೋದಾಗ ಅವರೇ ಆರ್ಥಿಕವಾಗಿ ಸಪೋರ್ಟ್ ಮಾಡಿದಂಥದ್ದು. ಮೊನ್ನೆ ಹೊಸದಾಗಿ ಬಿಲ್ಡಿಂಗ್ ಮಾಡಬೇಕಾದ್ರೂ ಹೆಚ್ಚಿನ ಒಂದು ಸಹಾಯಧನವನ್ನು ಸದಸ್ಯರೇ ಮಾಡಿದ್ದಾರೆ. ಅವ್ರ ಮಾತು ನಾವು ಬಿಟ್ಕೊಡೋಕ್ಕಲ್ಲ, ಆ ಕಾರಣದಿಂದ ಮಾಡಿದ್ವಿ. ಅದು ಇವಾಗ ಹೋಗ್ತಾ ಇದೆ. ಮೊನ್ನೆ ಚುನಾವಣೆನೇ ಆಯಿತು. ಒಬ್ಬ ವ್ಯಕ್ತಿ ಚುನಾವಣೆ ನಿಂತೆ ಬಿಟ್ಟು ಅವ್ನು ವಾಪಸ್ ಹೋಗಲಿಲ್ಲ. ಚುನಾವಣೆನೇ ಆಯಿತು. ಓಕೆ ಸರ್, ಥ್ಯಾಂಕ್ ಯು. ಸಹಕಾರ ಸಂಘದ ಚುನಾವಣೆ ನಡೆದಿತ್ತು. ಕಾರಣಾಂತರಗಳಿಂದ ಚುನಾವಣೆ ಎಣಿಕೆ ಅವತ್ತಾಗಿರಲಿಲ್ಲ. ಮಾನ್ಯ ನ್ಯಾಯಾಲಯದ ಆದೇಶದಂತೆ ಇವತ್ತು ಮತದಾನದ ಒಂದು ಎಣಿಕೆ ಪ್ರಕ್ರಿಯೆ ಇವತ್ತು ನಡೆಯಿತು. ಈ ಎಣಿಕೆಯಲ್ಲಿ
ಭಾರತೀಯ ಜನತಾ ಪಕ್ಷದ ಬೆಂಬಲ 12 ಜನ ಅಭ್ಯರ್ಥಿಗಳು ಸಹ ಬಹಳ ಅಭೂತಪೂರ್ವವಾದಂಥ ಜಯ ದಾಖಲಿಸಿದ್ದಾರೆ. ಒಂದು ಗೆಲುವು ಕಾರಣರಾದ ಒಂದು ಮತದಾರ ಪ್ರಭುಗಳಿಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಚುನಾವಣೆ ನಮ್ಮ ನಾಯಕರು ಕೇಂದ್ರದ ಮಾಜಿ ಸಚಿವರಾದಂಥ ಸನ್ಮಾನ್ಯ ಎ ನಾರಾಯಣಸ್ವಾಮಿ ಅವರ ಒಂದು ಮಾರ್ಗದರ್ಶನದಲ್ಲಿ, ನಮ್ಮ ಮಂಡಲ ಅಧ್ಯಕ್ಷರಾದಂಥ ಮುನ್ರಾಜು ಗೌಡರ ನೇತೃತ್ವದಲ್ಲಿ, ಅದೇ ರೀತಿ ಮಾಜಿ ಅಧ್ಯಕ್ಷರಾದಂಥ ಶಂಕರ್ ಅವರು, ಆನೇಕಲ್ ನಗರದ ಮುಖಂಡರಾದಂಥ ಬಿ ನಾಗರಾಜಣ್ಣ ಅವರು, ನರಸಿಂಹರೆಡ್ಡಿ ಅವರು, ಇನ್ನೂ ಉಳಿದ ಅನೇಕ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಜನಪ್ರತಿನಿಧಿಗಳು ಎಲ್ಲರೂ ಸಹ ಇಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಎಲ್ಲರೂ ಹಗಲಿರುಳು ಶ್ರಮಪಟ್ಟು ಈ 12 ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸಲೇಬೇಕು ಅಂತೇಳಿ, ಅವರೇ ಅಭ್ಯರ್ಥಿಗಳು ಅಂತೇಳಿ ತಿಳಿದು ಎಲ್ಲ ನಾಯಕರು, ಮುಖಂಡರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಶ್ರಮವನ್ನು ಹಾಕಿ ಇವತ್ತು ದಾಖಲಿಸಲಿಕ್ಕೆ ಸಹಕಾರ ನೀಡಿದ್ದಾರೆ. ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಗೆದ್ದಂಥ 12 ಜನ ಅಭ್ಯರ್ಥಿಗಳ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಸಹಕಾರ ಸಂಘವನ್ನು ಇನ್ನೂ ಹೆಚ್ಚು ರೀತಿ ರೈತರ ಒಂದು ಸೇವೆಗೆ ತೊಡಗಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲ 12 ಜನ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥ ಪ್ರತಿನಿಧಿಗಳು ಎಲ್ಲ ಒಗ್ಗೂಡಿ ಒಂದು ರೈತರಿಗೆ ಸವಲತ್ತನ್ನು ದೊರಕಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಈ ಒಂದು ಸಹಕಾರ ಸಂಘವನ್ನು ಇನ್ನೂ ಉನ್ನತ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗಿ ಈ ಒಂದು ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಎಲ್ಲ ಗ್ರಾಮಗಳ ರೈತರ, ಸಾರ್ವಜನಿಕರ ಒಂದು ಬಯಕೆ ಏನಿದೆ ಆ ರೀತಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ನಾನು ಈ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡಿದಂಥ ಎಲ್ಲ ಮತದಾರ ಪ್ರಭುಗಳಿಗೆ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಅವರು ಕೃತಜ್ಞತೆ ಈ ಚುನಾವಣೆಯಲ್ಲಿ ಸಹಕಾರ ನೀಡಿದಂಥ ಎಲ್ಲ ಮುಖಂಡರು, ಕಾರ್ಯಕರ್ತರು, ಎಲ್ಲ ನಾಯಕರುಗಳಿಗೂ ಸಹ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ನಡೆದ ಪ್ರಯುಕ್ತ ಇವತ್ತು ಫಲಿತಾಂಶ ಹೊರಬಿದ್ದಿದೆ. ಈ ಫಲಿತಾಂಶ ಭಾಳಷ್ಟು ಅಂತರಗಳಲ್ಲಿ BJP ಜಯಬೇರಿಯನ್ನು ಮಾಡಿದೆ. ಈ ಒಂದು ಜಯಬೇರಿಗೆ ಕಾರಣಕರ್ತರಾದಂತಹ ನನ್ನೆಲ್ಲ BJP ಕಾರ್ಯಕರ್ತ ಬಂಧುಗಳು ಹಾಗೂ ರೈತ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ BJPಯು ಎಲ್ಲ ಸ್ಥಳೀಯ ಸಂಸ್ಥೆಯ